ಶರಣಾರ್ಥಿಗಳು. ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಧನ್ಯವಾದಗಳು. ನಾನು ಪಿರಮಿಡ್ ಧ್ಯಾನಕ್ಕೆ ಬಂದ ನನ್ನ ಅನುಭವ, ನನ್ನ ಹೆಸರು ಬಂದು ಮಾರೀಶ ಸಾಯಿ ಅಂತ, ಬಳ್ಳಾರಿಯಿಂದ. ಸೊ ನನ್ನ ಪಿರಮಿಡ್ ಧ್ಯಾನಕ್ಕೆ ಬಂದಿರತಕ್ಕಂಥ ಅನುಭವಗಳು ನಾನು 2 ಮಾತುಗಳಲ್ಲಿ ಒಂದು ಪರಿಚಯ ಮಾಡೋಕ್ಕೆ ತಮಗೆ ಇಷ್ಟಪಡ್ತಾ ಇದ್ದೀನಿ. ಸೊ ನಾನು ಪಿರಮಿಡ್ ಧ್ಯಾನಕ್ಕೆ ಬಂದಿದ್ದು 2015ರಲ್ಲಿ. ಆ 2015ರಲ್ಲಿ ವಿಶೇಷತೆ ಏನಂದಾಗ, ನಾನು ಸಂಪೂರ್ಣ ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ನನ್ನಲ್ಲಿ ಒಂದು ಗೊಂದಲ ಇತ್ತು. ಏನೋ ನಾನು ಹೈಯರ್ ಎಜುಕೇಷನ್ ಮಾಡಬೇಕಾ, ಇಲ್ಲ ನಾನು ಉದ್ಯೋಗ ಮಾಡಬೇಕಾ ಅಂತ. ಅದರಲ್ಲಿದ್ದಾಗ ಪಿರಮಿಡ್ ನನಗೆ 2003-4ರಲ್ಲಿ ನನ್ನ ಪ್ರೈಮರಿ ಸ್ಕೂಲಲ್ಲಿ ಬರ್ತಾಯಿದ್ರು. ಧ್ಯಾನ ಬಗ್ಗೆ ಆವಾಗ ನನಗೆ ಪರಿಚಯ ಇತ್ತು. ಅದೇ ರೀತಿಯಲ್ಲಿ ಮತ್ತೆ ಅದೇ ಧ್ಯಾನ ಪಿರಮಿಡ್ ಮಾಸ್ಟರ್ ಹಂಪಣ್ಣವರು ನನಗೆ ಪರಿಚಯ ಆದರು 2015ರಲ್ಲಿ. ನಾನು ತುಂಬ ದೇವರು, ಭಕ್ತಿ, ವಾಸ್ತು, ಪಂಚಾಂಗ ಇವೆಲ್ಲ ನಂಬ್ತಾ ಇದ್ದೆ. ಧ್ಯಾನ ಅಂದಾಗ ತಿಳ್ಕೊಂಡಾಗ ನಮಗೆ ಬುದ್ಧ ಆನಪಾನಸತಿ, ಬುದ್ಧವರು ಜ್ಞಾನೋದಯ ಆಗಿದ್ದು ಈ ಆನಪಾನಸತಿಯಿಂದನೇ. ಹಾಗಾಗಿ ಕೆಲವು ಈ ಜೀವನದಲ್ಲಿ ಯಶಸ್ಸು ಆಗಿರ್ತಕ್ಕಂಥ ಭಾಳಷ್ಟು ಜನ ನಾನು ಜೀವನ ಚರಿತ್ರೆ ಓದಿದೆ. ಸರ್ವಪಲ್ಲಿ ರಾಧಾಕೃಷ್ಣ ಅವ್ರದ್ದಾಗಲಿ, ಆಮೇಲೆ ಅಣ್ಣಾ ಹಜಾರೆ, ಆಮೇಲೆ ಮಹಾತ್ಮ ಗಾಂಧಿ ಅವರು ಆಗಲಿ, ಅವ್ರ ಜೀವನ, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜೀವನ ಚರಿತ್ರೆ ಓದಂಗೆಲ್ಲ ಅವ್ರು ಯಾಕೆ ಅಷ್ಟಕ್ಕೊಂದು ಯಶಸ್ಸು ಆಗಿದ್ರು, ಅವ್ರ ಕಾರಣ ಏನು, ಅವ್ರ ಹಿನ್ನೆಲೆ ಅಂದರೆ ಅವರೆಲ್ಲ ಪ್ಯೂರು ಸಸ್ಯಾಹಾರಿ ಆಗಿದ್ದರು. ಆ ಸಸ್ಯಾಹಾರಿ ಆಗಿರೋ ಕಾರಣದಿಂದ ಅವರು ಒಳ್ಳೊಳ್ಳೆ ಹೆಸರು, ಸಾಧನೆ, ಇತಿಹಾಸವನ್ನು, ಚರಿತ್ರವನ್ನು ಸೃಷ್ಟಿ ಮಾಡಿರ್ತಕ್ಕಂಥ. ಆವಾಗ ನನಗೆ ಗೊತ್ತು, ಪ್ರತಿಯೊಬ್ಬರು ನನ್ನ ಜೀವನ ಚರಿತ್ರೆ ಓದೋ ಪ್ರತಿಯೊಬ್ಬರು ಸಸ್ಯಾಹಾರಿಗಳದಾವ. ಇದ್ರ ಹಿನ್ನೆಲೆ ಎಲ್ಲ ಅಂದಾಗ ಆ ಸಸ್ಯಾಹಾರಿನೇ ನಮಗೆ ಪ್ರಕೃತಿ ಸಂಕುಲ ಏನಿದೆ. ಆಮೇಲೆ ಮುಂದಿನ ನಮ್ಮ 7 ಸೆನ್ಸ್ 6 ಸೆನ್ಸ್ ಏನು ಹೇಳ್ತಾರಲ್ವ, ನಾವೇನೋ ಊಟ ಮಾಡ್ತಿರಲ್ವ, ಅದರಿಂದ ನಮ್ಮ ಆಲೋಚನೆ ವಿಧಾನಗಳು ಚೇಂಜ್ ಆಗ್ತವೆ. ಸಸ್ಯಾಹಾರ ತಿಂದಾಗ ನಮ್ಮಲ್ಲಿ ನೆಮ್ಮದಿ, ನಮ್ಮಲ್ಲಿ ಪ್ರಶಾಂತತೆ, ನಮ್ಮಲ್ಲಿ ಕರುಣೆ, ಆಮೇಲೆ ನಮ್ಮಲ್ಲಿ ಎಲ್ಲವಿರ್ತವೆ. ಎಕ್ಸಾಂಪಲ್ ಅಂತ ತಗೊಳ್ಳಿ, ಇವತ್ತು ಕಾಡಿನಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಪ್ರಾಣಿ ಯಾವುದಂದ್ರೆ ಆನೆ. ಅದು ಪ್ಯೂರ್ ಸಸ್ಯಾಹಾರಿ ಆನೆ. ಅದೇ ಮಾಂಸಾಹಾರಿ ಸಿಂಹ, ಹುಲಿ ತಗೊಳ್ಳಿ, ಅದೃಷ್ಟ ಬಲಿಷ್ಠವಾಗಿರಲ್ಲ. ಅಂದರೆ ನಾವು ಜಸ್ಟ್ ನಮ್ಮ ಚಟಕ್ಕೆ ಮಾತ್ರ ನಾವು ಪ್ರಾಣಿ ಆಹಾರ ತಿಂತೀರಿ ಮಾತ್ರ, ಅದರಿಂದ ಉಪಯೋಗ ಏನಿಲ್ಲ. ಸಸ್ಯಾಹಾರಿ ತಿಂದಾಗ ನಮ್ಮಲ್ಲಿ ಅದೇ ಹೇಳ್ತಾರಲ್ಲ, 3 ಹೊತ್ತು ಊಟ ಮಾಡಿದರ ಭೋಗಿ ಯೋಗಿ ಅಂತ ಏನು ಹೊರಡಿದಲ್ವ, ಅದು ನಾವು ಊಟ ಮಾಡಿದ್ರೆ ಅಷ್ಟು ನಾವು ಆರೋಗ್ಯವಾಗಿ ಇರ್ತೀರಿ. ಕಡಿಮೆ ಊಟ ಮಾಡಬೇಕು. ಹಾಗಾಗಿ ನಾವು ಏನು ಸಿಕ್ಕಿದೆಲ್ಲ ತಿಂದಾಗ ಅವಾಗ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಆಲೋಚನೆಗಳು ಆಗಲಿ, ನಮ್ಮಲ್ಲಿ ನಾಲೆಡ್ಜ್ ಆಗಲಿ, ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಆಗಲಿ, ಇವೆಲ್ಲ ನಾವು ಓದಾಗ್ತೀರಿ. ಹಾಗಾಗಿ ನಾನು ಧ್ಯಾನಕ್ಕೆ ಬಂದಾಗ ನಾನು ಜರ್ನಲಿಸಮ್ ಮಾಡಿಕೊಂಡೆ, ಆಮೇಲೆ LLB ಮುಗಿಸ್ಕೊಂಡೆ, ಆಮೇಲೆ ನನ್ನದೇ ಒಂದು ನ್ಯೂಸ್ ಚಾನೆಲ್ ಮಾಡಿಕೊಂಡೆ, ಆಕಾಶವಾಣಿಯಲ್ಲಿ ಅನೌನ್ಸ್ಮೆಂಟ್ ಮಾಡಿಕೊಂಡೆ. ಧ್ಯಾನ ಮಾಡ್ತಾ 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 ನನ್ನಲ್ಲಿ ಅಭಿವೃದ್ಧಿ, ನನ್ನಲ್ಲಿ ಆಲೋಚನೆ ಮತ್ತು ನನ್ನಲ್ಲಿ ಆತ್ಮಸ್ಥೈರ್ಯ ಇವೆಲ್ಲ ಬಂದಾಗ, ಯಾಕಂದರೆ ನಾವು ಊಟ ಮಾಡೋದ್ರಲ್ಲಿಂದ ನಾವು ಜೀವನ ಶೈಲಿನೂ ನಮಗೆ ಚೇಂಜಸ್ ಆಗುತ್ತೆ. ಹಾಗಾಗಿ ಧ್ಯಾನ ಅಂದರೆ ಏನಂದರೆ, ನಮ್ಮಲ್ಲಿರ್ತಕ್ಕಂಥ ಕಾನ್ಫಿಡೆನ್ಸ್ ಬರುತ್ತೆ. ಧ್ಯಾನ ಅಂದರೆ ನಮ್ಮಲ್ಲಿರ್ತಕ್ಕಂಥ ಭಯ ನಶಿಸಿ ಹೋಗುತ್ತೆ. ಧ್ಯಾನ ಅಂದ್ರೆಗಿನ ಇನ್ನೊಬ್ಬರ ಕರುಣೆಯಿಂದ ಪ್ರೀತಿ, ಒಂದು ದೇವ್ರು ಯಾರಿಗೆ ಕರುಣೆ ಇರುತ್ತಲ್ವ, ದೇವರು ಅಂದರೆ ಈ ಮನುಷ್ಯ ಮಾತಾಡಿದ್ರೆ ಏನೋ ಒಂಥರ ಪಾಸಿಟಿವ್ ಇದೆಯಪ್ಪ. ಯಾವಾಗ ನಾವು ಧ್ಯಾನ ಮಾಡ್ಕೊತೀರಿ, ಯಾವ ನಾವು ಫ್ರೆಂಡ್ಶಿಪ್ ಜೊತೆ ಮಾಡ್ಕೊತೀರಿ, ಅವ್ರು ನಮ್ಮಲ್ಲಿ ಸ್ನೇಹವನ್ನು ಇಷ್ಟಪಡ್ತಾರೆ. ಹಾಗೆ ನನ್ನ ಜೀವನದಲ್ಲಿ ಧ್ಯಾನಕ್ಕೆ ಬಂದಾಗ ಹಲವಾರು ಅಭಿವೃದ್ಧಿಗಳ ನಾನು ಬದಲಾವಣೆ, ನನ್ನಲ್ಲಿ ಕಾನ್ಫಿಡೆನ್ಸು, ನನ್ನ ಕ್ಲಾರಿಟಿ ಆಗುತ್ತೆ. ಗತ ಜನ್ಮದಲ್ಲಿ ನಾವೇನು ಧ್ಯಾನ ಮಾಡ್ಕೊತ ವರ್ಷಗಳು, ದಿನಗಳು ಕಳ್ಕೊತ ಹೋಗ್ತಾ ಇರ್ತಾರಲ್ಲ, ಹೊಸ ಅನುಭವ ಆಗ್ತಾ ಇರ್ತವೆ. ಆಮೇಲೆ ನಮ್ಮಲ್ಲಿ ಮುಂದೆ ಏನಾಗ್ತವೆ ಅವೂ ನಮ್ಮನ್ನು ಡ್ರೀಮ್ಸಲ್ಲಿ, ಕನಸಲ್ಲಿ ಕಾಣ್ತಾ ಇರ್ತವೆ. ಸೊ ನಾವು ಐಡೆಂಟಿಟಿ ಮಾಡ್ಬೋದು. ಸೊ ಇದು ನನಗೆ ಸಿಗ್ನಲ್ ಕೊಟ್ಟಿದೆ ನೇಚರು ಅಂತ ನಮ್ಮಲ್ಲಿ ನಾವೇ ಜ್ಞಾನೋದಯ ಆಗುತ್ತೆ. ಇದಕ್ಕೆ ಧ್ಯಾನಕ್ಕೆ ಇರತಕ್ಕಂಥ ಶಕ್ತಿ. ಮಹಾನ ಯೋಗಿಗಳು, ಋಷಿಮುನಿಗಳೆಲ್ಲ ಅವರೇ ಯಾವುದೊಂದು ಮಂತ್ರಲಿಂದ ಸಿದ್ಧಾಂತಲಿಂದ ಅಲ್ಲ, ಪ್ರಕೃತಿ ಜೊತೆ ಸಂವಾದ ಸ್ಟಾರ್ಟ್ ಆಗುತ್ತೆ. ನಾವು ಧ್ಯಾನ ಜೊತೆ ಕನೆಕ್ಟ್ ಆದಾಗ
ನೇಚರು ನಮಗೆ ಕನೆಕ್ಟ್ ಆಗುತ್ತೆ, ನಾವೇನು ಕೆಲಸ ಮಾಡಬೇಕೆಂಬುದು ನಮಗೆ ಕ್ಲಾರಿಟಿ ಇರುತ್ತೆ. ಆಮೇಲೆ ದುಶ್ಚಟಗಳಿಗೆ ಯುವಕರು ಏನು ಮಾಡ್ತಾರೆ, ಭಾಳ ಮಂದಿ ಅವ್ರಿಗೆ ಡೈರೆಕ್ಷನ್ ಯಾರೂ ಇರಲ್ಲ. ಹಾಗಾಗಿ ಅವರು ಧ್ಯಾನ ಮಾಡಿದಾಗ ನಾವೇನು ಮಾಡಬೇಕು, ನಾವೇನು ಮಾಡೋದು ಕರೆಕ್ಟು, ನಾವೇನು ಮಾಡೋದು ರಾಂಗ್ ಅನ್ನಂತ ನಮಗೆ ಜ್ಞಾನೋದಯ ಆಗುತ್ತೆ. ಬುದ್ಧನ ಬೋಧರಿಕ್ಷೆಯಲ್ಲಿ ಹೇಗೆ ಜ್ಞಾನೋದಯ ಆಗುತ್ತೆ, ಒಬ್ಬ ಯುವಕ ತನ್ನ ಧ್ಯಾನವನ್ನು ಒಳಗೊಂಡಾಗ ತನ್ನ ಜೀವನದ ಶೈಲಿ ಮತ್ತು ಬದುಕನ್ನು ಬದಲಾಯಿಸುತ್ತೆ ಧ್ಯಾನ. ಹೀಗಾಗಿ ನಾವು 2025ವರೆಗೂ ಧ್ಯಾನದಲ್ಲಿಂದ ಬಂದಿರೋಕ್ಕೋಸ್ಕರ ನಮ್ಮಲ್ಲಿ ಪ್ರಶಾಂತತೆ, ನಮ್ಮಲ್ಲಿ ಶುದ್ಧತೆ, ಮತ್ತು ನಾವು ಇನ್ನೊಬ್ರು ಯಾರಿಗೂ ಮೋಸ ಮಾಡೋದಾಗಲಿ, ನಮಗೆ ಅದು ನೇಚರ್ ನಮಗೆ ದೂರ ಮಾಡುತ್ತೆ. ಹಾಗೆ ಧ್ಯಾನಲ್ಲಿ ಇರೋದು ಒಂದು ಶಕ್ತಿ ಅದು. ಹಾಗಾಗಿ ಯುವಕರು ಭಾಳ ಮಂದಿ ಈ ಧ್ಯಾನ ಪ್ರಪಂಚಕ್ಕೆ ಬರಬೇಕು. ಆಮೇಲೆ ಯುವಕರು ಭಾಳ ಮಂದಿ ಸಸ್ಯಾಹಾರಕ್ಕೆ ಅವರು ಜೀವನ ಶೈಲಿ, ಆಹಾರ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಕೋಬೇಕು. ಆಮೇಲೆ ಯುವಕರು ಭಾಳ ಮಂದಿ ಅವರು ಗೊಂದಲ ಇರ್ತೈತೆ, ನಾನು ಉದ್ಯೋಗ ಮಾಡಬೇಕು, ಬಿಸ್ನೆಸ್ ಮಾಡಬೇಕು. ಧ್ಯಾನ ಮಾಡಿಕೊಂಡಾಗ ನೀವು ಮಾಡಿದಾಗ ನಿಮ್ಮ ಕ್ಲಾರಿಟಿ ನಿಮ್ಗೆ ಕಾಣುತ್ತೆ, ನಿಮ್ಮ ಬದುಕನ್ನು ನೀವು ಹಸನಾಗುತ್ತೆ. ಮುಂದೆ ಏನು ಮಾಡಬೇಕೋ ನೀವು ಶೆಡ್ಯೂಲ್ ಮಾಡ್ಕೊಂಡು ಅದು ಹೋದಾಗ ನೇಚರು ನಮಗೆಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತೆ. ಇವೆರಡು ಮಾತುಗಳು ಮುಗಿಸೋಕ್ಕೋಸ್ಕರ ತುಂಬ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.